ದರ್ಶನ್ ಜೈಲಿಂದ ಹೊರಗೆ ಬರ್ತಾ ಇದ್ದಂತೆ ವಿಜಯಲಕ್ಷ್ಮಿ ಸಮಾಜ ಸೇವೆ ಮುಂದುವರಿತಾರೆ. ಇವತ್ತು 24 ಜೋಡಿಗೆ ಮಾಂಗಲ್ಯವನ್ನ ಕರುಣಿಸಿದ್ದ ವಿಜಯಲಕ್ಷ್ಮಿ. ಸಾಮೂಹಿಕ ವಿವಾಹ ನಡೀತಾ ಇತ್ತು. ಈ ಸಾಮೂಹಿಕ ವಿವಾಹದಲ್ಲಿ 24 ಜೋಡಿಗಳು ಪಾಲ್ಗೊಂಡು 24 ಜೋಡಿಗೆ ಮಾಂಗಲ್ಯ ಭಾಗ್ಯವನ್ನ ಅಂದ್ರೆ ದಾನ ನೀಡಲಾಗಿದೆ. ಮಂಡ್ಯದ ಪಾಂಡವಪುರದ ಬೇಬಿ ಬೆಟ್ಟದ ಜಾತ್ರೆಯಲ್ಲಿ ಈ ಸೇವೆ ವಿಜಯಲಕ್ಷ್ಮಿ ಅವರಿಂದ ತಮ್ಮ ಕೈಯಿಂದಾನೇ ಪ್ರತಿ ಜೋಡಿಗೂ ಕೂಡ ಅಂದ್ರೆ 24 ಜೋಡಿಗಳಿಗೂ ಕೂಡ ಮಾಂಗಲ್ಯವನ್ನ ವಿತರಣೆ ಮಾಡಿದ್ರು. ಇದರ ಜೊತೆಗೆ ನಟ ಧನ್ವೀರ್ ಕೂಡ ಇದ್ರು. ಅವರಿಂದ ವಾಚ್ ವಿತರಣೆ ಮಾಡಲಾಯಿತು. ನಟ ಚಿಕ್ಕಣ್ಣ ವಸ್ತ್ರ ಅಂದ್ರೆ ಬಟ್ಟೆಯನ್ನ ಉಡುಗೊರೆಯಾಗಿ ಕೊಟ್ಟರು 24 ಜೋಡಿಗಳಿಗೂ ಕೂಡ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು ಬೇಬಿ ಬೆಟ್ಟದಲ್ಲಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಸಾಮೂಹಿಕ ವಿವಾಹವನ್ನ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಂದ ಮಾಂಗಲ್ಯ ದಾನವನ್ನ ನೀಡಲಾಗಿದೆ. ಚಿನ್ನದ ಮಾಂಗಲ್ಯವನ್ನ ವಿತರಿಸಲಾಗಿದೆ. ಅವರ ಸಮ್ಮುಖದಲ್ಲಿ 23 ಜೋಡಿಗಳು ಸಪ್ತಪದಿಯನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು ನಟ ದರ್ಶನ್ ಜೈಲಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ದೈವದ ಕಾರ್ಯಗಳು ವಿಜಯಲಕ್ಷ್ಮಿ ಅವರ ಕಡೆಯಿಂದ ಆಗ್ತಾನೆ ಇತ್ತು. ಒಂದಿಷ್ಟು ಹೋಮ ಹವನಗಳು ಅಂದ್ರೆ ಅವರಿಗೆ ಬೇಲ್ ಸಿಗ್ಲಿ ಅನ್ನುವಂಥ ಕಾರಣಕ್ಕಾಗಿ ಅನೇಕ ಟೆಂಪಲ್ ರನ್ ಮಾಡಿದ್ರು. ದೇಶದಾದ್ಯಂತ ದೇವಸ್ಥಾನಗಳನ್ನ ಸುತ್ತು ಹೊಡೆದಿದ್ರು. ಅವರ ಈ ದೈವ ಕಾರ್ಯಗಳು ಯಥಾ ಪ್ರಕಾರ ಮುಂದುವರಿತಾ ಇದೆ. ಯಾಕಂದ್ರೆ ಕೋರ್ಟ್ನಿಂದ ಮೇಲಿನ ಮೇಲೆ ದರ್ಶನ್ಗೆ ಒಂದಲ್ಲ ಒಂದು ರೀತಿಯಾದಂತಹ ರಿಲೀಫ್ಗಳು ಸಿಗ್ತಾನೆ ಹೋಗ್ತಾ ಇದೆ. ಮೊನ್ನೆ ತಾನೇ ನಾವು ಗಮನಿಸಿದ್ವಿ, ಹೈಕೋರ್ಟ್ನಿಂದ ಇಡೀ ದೇಶದ ಯಾವುದೇ ಮೂಲೆಗೂ ಕೂಡ ದರ್ಶನ್ ಹೋಗಬಹುದು ಅನ್ನುವಂತಹ ನಿಯಮವನ್ನ ಅದೇನು ಬೆಂಗಳೂರನ್ನ ಬಿಟ್ಟು ಹೋಗಬಾರ್ದು ಅನ್ನುವಂಥ ನಿಯಮ ಇತ್ತು. ಅದನ್ನ ಸಡಿಲಗೊಳಿಸಿದ ಕೋರ್ಟ್. ಹೀಗಾಗಿ ಎಲ್ಲಾ ಕೆಲಸಗಳು ಕೂಡ ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಇದೆ. ಹಾಗಾಗಿ ವಿಜಯಲಕ್ಷ್ಮಿ ಅವರ ಕಡೆಯಿಂದಲೂ ಕೂಡ ದೈವ ಕಾರ್ಯಗಳು ಮುಂದುವರಿತಾ ಇದೆ. ಬೇಬಿ ಬೆಟ್ಟದಲ್ಲಿ ನಡೀತಾ ಇದ್ದಂಥ ಜಾತ್ರಾ ಮಹೋತ್ಸವದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇತ್ತು. ಅದರಲ್ಲಿ 24 ಜೋಡಿಗಳಿಗೆ ಮಾಂಗಲ್ಯವನ್ನ ದಾನ ಕೊಟ್ಟಿದ್ದಾರೆ. ತಮ್ಮ ಕೈಯಾರೇನೆ ದಾನ ಮಾಡಿದ್ದು ವಿಜಯಲಕ್ಷ್ಮಿ ಅವರು. ಇನ್ನು ನಟ ಧನ್ವೀರ್ ಈ ಒಂದು ಪ್ರಕರಣದ ಪ್ರತಿ ಹಂತದಲ್ಲೂ ಕೂಡ ದರ್ಶನ್ ಜೊತೆಗಿದ್ದಂಥ ವ್ಯಕ್ತಿ ಧನ್ವೀರ್ ಅವರು ಕೂಡ ವಾಚ್ ಅನ್ನ ಗಿಫ್ಟ್ ಕೊಟ್ಟರು. ಈ ಒಂದು ಸಾಮೂಹಿಕ ವಿವಾಹದಲ್ಲಿ ಭಾಗಿಯಾದಂಥ ಜೋಡಿಗಳಿಗೆ ನಟ ಚಿಕ್ಕಣ್ಣ ಬಟ್ಟೆ ಉಡುಗೊರೆ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಅವರಿಂದ 24 ಜೋಡಿಗೆ ಮಾಂಗಲ್ಯ ದಾನ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಅವರ ಕೈಯಾರೆ ಜೋಡಿಗಳಿಗೆ ದಾನವಾಗಿ ಕೊಟ್ಟಂತಹ ಆ ಒಂದು ಸಂದರ್ಭದ ದೃಶ್ಯಾವಳಿಗಳಿದು. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಈ ಹಿಂದೆಯೂ ಕೂಡ ದರ್ಶನ್ ಅವರ ಒಳಿತಿಗಾಗಿ ಅನೇಕ ದೈವ ಕಾರ್ಯಗಳು ವಿಜಯಲಕ್ಷ್ಮಿ ಅವರ ಕಡೆಯಿಂದ ನಡೀತಾನೆ ಇತ್ತು. ಡೇ 1 ಇಂದ ಕೂಡ ನಾವು ನೋಡ್ತಾ ಇದ್ದೀವಿ ಅದನ್ನು. ಯಥಾ ಪ್ರಕಾರವಾಗಿ ಅವರ ಈ ದೈವೀ ದತ್ತವಾದಂಥ ಕೆಲಸಗಳು ಮುಂದುವರಿತಾ ಇದೆ. ಹೇಗಿತ್ತು ಇವತ್ತಿನ ಸಂದರ್ಭ? ಏನೆಲ್ಲ ಆಚರಣೆಗಳಾಯ್ತಲ್ಲಿ? ಖಂಡಿತ ಅರುಣ್, ಏನು ಕೊಲೆ ಆರೋಪದಡಿ ನಟ ದರ್ಶನ್ ಜೈಲನ್ನ ಸೇರಿದ್ರು. ಈ ಒಂದು ಸಂದರ್ಭದಲ್ಲಿ ಅವರ ಪತ್ನಿ ಆಗಿರ್ತಕ್ಕಂಥ ವಿಜಯಲಕ್ಷ್ಮಿ ಸಾಕಷ್ಟು ದೇವಾಲಯಗಳಿಗೆ ವಿಸಿಟ್ ಅನ್ನ ಮಾಡ್ತಾ ಇದ್ರು. ಅದೇ ರೀತಿ ಇವತ್ತು ಕೂಡ ಮಂಡ್ಯ ಜಿಲ್ಲೆಯ ಪಾಂಡವಪುರದ ಬೇಬಿ ಬೆಟ್ಟದ ಜಾತ್ರೆ ಏನಿದೆ, ಈ ಜಾತ್ರೆಗೆ ವಿಸಿಟ್ ಅನ್ನ ಮಾಡಿದ್ರು. ಆ ಜಾತ್ರೆಗೆ ಭೇಟಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಆ ಜಾತ್ರೆಯಲ್ಲಿ ನಡೀತಕ್ಕಂತಹ ಸಾಮೂಹಿಕ ವಿವಾಹ ಏನಿದೆ, ಈ ವಿವಾಹಕ್ಕೂ ಕೂಡ ಅವರು ಭೇಟಿಯನ್ನ ಕೊಟ್ಟಿದ್ರು. ಕೊಟ್ಟಂತಹ ಸಂದರ್ಭದಲ್ಲಿ 24 ಜೋಡಿಗಳಿಗೆ ಸುಮಾರು 5 ಗ್ರಾಮ್ ಇರುವಂತಹ ಮಾಂಗಲ್ಯವನ್ನ ಅವರು ಕೊಟ್ಟಿರುವಂತದ್ದು. ಅಂದ್ರೆ 24 ಜೋಡಿಗಳಿಗೂ ಕೂಡ ಆ ಮಾಂಗಲ್ಯವನ್ನ ಅವರು ಕೊಡುವಂತ ಕೆಲಸವನ್ನ ಇವತ್ತು ಮಾಡಿರುವಂತದ್ದು. ಹಾಗೆ ಬೇಬಿ ಬೆಟ್ಟದಲ್ಲಿನ ಜಾತ್ರೆನಲ್ಲಿ ಭಾಗಿಯಾಗಿದ್ರು, ದೇವರಿಗೆ ನಮಿಸಿದ್ರು, ಅಲ್ಲೂ ಕೂಡ ಪೂಜೆಗಳನ್ನ ಮಾಡಿದ್ರು. ಜೊತೆಗೆ ಅಲ್ಲಿದ್ದಂತ ಕಾರ್ಯಕ್ರಮ ಏನಿತ್ತು ಆ ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗಿಯಾಗಿದ್ರು. ಇನ್ನು ವಿಜಯಲಕ್ಷ್ಮಿ ಅವರಿಗೆ ನಟ ಧನ್ವೀರ್ ಮತ್ತೆ ಹಾಗೆ ಹಾಸ್ಯ ನಟರಾಗಿರ್ತಕ್ಕಂಥ ಚಿಕ್ಕಣ್ಣ ಅವರು ಕೂಡ ಸಾಥನ್ನ ಕೊಟ್ರು. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅವರು ಕೂಡ ಅಂದ್ರೆ ನಟ ಧನ್ವೀರ್ ಅವರು ಕೂಡ ವರನಿಗೆ ಅಂದ್ರೆ 24 ಜೋಡಿಗಳೇನಿದೆ ಆ 24 ಜೋಡಿಗಳ ವರನಿಗೆ ವಾಚನ್ನ ಉಡುಗೊರೆಯಾಗಿ ಕೊಡುವಂತ ಕೆಲಸವನ್ನ ಮಾಡಿದ್ರು. ಹಾಗೆ ಚಿಕ್ಕಣ್ಣ ಕೂಡ ವಸ್ತ್ರಗಳು ಅಂದ್ರೆ ಬಟ್ಟೆ, ವರನಿಗೆ ಬಟ್ಟೆಗಳನ್ನ ಕೊಡುವಂತದ್ದು ಕೆಲಸವನ್ನ ನಟ ಚಿಕ್ಕಣ್ಣ ಅವರು ಕೂಡ ಮಾಡಿದ್ರು. ಇವತ್ತಿನ ಈ ಒಂದು ಜಾತ್ರೆಗೆ ವಿಶೇಷವಾಗಿ ಏನು ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಭಾಗಿಯಾಗಿದ್ರು. ಅಂದ್ರೆ ಸಾಕಷ್ಟು ವರ್ಷಗಳಿಂದ
ಈ ಒಂದು ಜಾಗದಲ್ಲಿ ಬೇಬಿ ಬೆಟ್ಟದಲ್ಲಿ ಭಾರಿ ದನಗಳ ಜಾತ್ರೆ ನಡೆಯುತ್ತೆ. ಪ್ರತಿ ವರ್ಷ ಕೂಡ ಸಾಮೂಹಿಕ ವಿವಾಹಗಳು ನಡೆಯುತ್ತೆ. ಆದ್ರೆ ಈ ಬಾರಿ ವಿಶೇಷವಾಗಿದ್ದಂಥದ್ದು, ಈ ಬಾರಿ ವಿಜಯಲಕ್ಷ್ಮಿ ಅವರು ಆ ಒಂದು ಜಾತ್ರೆಗೆ ಭೇಟಿಯನ್ನ ಕೊಟ್ಟಂತದ್ದು, ಹಾಗೆ ಮಾಂಗಲ್ಯಗಳನ್ನ ಕೂಡ ಅವರಿಗೆ ಕೊಟ್ಟಂತದ್ದು ವಿಶೇಷವಾಗಿತ್ತು. ಅರುಣ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ.